ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಮನಸ್ಸಿನ ಗೆಳತಿ ಮಂಜುಳಾ ಅಣ್ಣಪ್ಪ, ರೇಖಿ ಮಾಸ್ಟರ್, ಮೋಟಿವೇಶನಲ್ ಸ್ಪೀಕರ್. 2025 ಡಿಸೆಂಬರ್ನ 31 ದಿನ ನಾವು ಒಂದಿಷ್ಟು ಸಾಮಾನ್ಯತೆಯನ್ನು ಮೀರೋಣ ಸರಣಿಯ 3ನೇ ದಿನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲಿಗೆ ಇಡೀ ವಿಶ್ವಕ್ಕೆ ನಮಿಸುತ್ತಾ ನನ್ನ ಇಂದಿನ ವಿಷಯ ನಿರಂತರತೆಯನ್ನು ಕಾಯ್ದುಕೊಳ್ಳೋಣ. ಸ್ನೇಹಿತರೆ, ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರವಿರಲಿ. ಅಣ್ಣಪ್ಪ MG ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನನ್ನ ಇಂದಿನ ವಿಷಯ ನಿರಂತರತೆಯನ್ನು ಕಾಯ್ದುಕೊಳ್ಳೋಣ. 10 ಕಟ್ಟುವ ಬದಲು ಒಂದು ಮುತ್ತು ಕಟ್ಟು ಎಂಬಂತೆ 10 ಹಲವು ಕಾರ್ಯಗಳನ್ನು ಸ್ವಲ್ಪ ಸ್ವಲ್ಪ ಮಾಡುವ ಬದಲು ಒಂದೇ ಕೆಲಸವನ್ನು ನಿರಂತರವಾಗಿ ಮಾಡುತ್ತಾ ಅಮೋಘವಾದುದನ್ನು ಸಾಧಿಸು ಎಂದು. ಒಂದು ಒಳ್ಳೆಯ ಉದ್ದೇಶ ಅಥವಾ ಕಾರ್ಯವನ್ನು ಕೈಗೆತ್ತಿಕೊಂಡು ಅದನ್ನು ನಿರಂತರವಾಗಿ ಮಾಡುತ್ತಾ ಸಾಗಿದರೆ ಅಲ್ಲಿ ಅಮೋಘವಾದ ಸಾಧನೆಯಾಗುತ್ತದೆ. ನಾವು ತೆಗೆದುಕೊಂಡ ಕಾರ್ಯ ಸಣ್ಣದೋ ದೊಡ್ಡದೋ ಎಂಬುದು ಮುಖ್ಯವಲ್ಲ, ಆ ಕಾರ್ಯದಲ್ಲಿ ನಿರಂತರತೆಯನ್ನು ಕಾಯ್ದುಕೊಂಡಿದ್ದೇವೆಯಾ ಎಂಬುದು ಮುಖ್ಯ. ಹಾಗಾಗಿ ನಾವು ಒಂದು ಟಾಸ್ಕ್, ಉದಾಹರಣೆಗೆ ಯೋಗ, ವಾಕ್, ಬರವಣಿಗೆ, ಡ್ಯಾನ್ಸ್ ಅಥವಾ ವೃತ್ತಿಗೆ ಸಂಬಂಧಿಸಿದ ಕೌಶಲ್ಯಗಳ ಕಲಿಕೆ, ಹೀಗೆ ಯಾವುದಾದರೊಂದು ಅಂಶವನ್ನು ತೆಗೆದುಕೊಂಡು ಅದನ್ನು ನಿರಂತರವಾಗಿ ಪ್ರಯತ್ನಿಸುತ್ತಾ 4-5 ವರ್ಷಗಳಲ್ಲಿ ಅದರಲ್ಲಿ ಮಹತ್ತರವಾದುದನ್ನು ಸಾಧಿಸಬಹುದು. ನೀರಿಗಾಗಿ 10 ಹಲವು ಕಡೆ ಗುಂಡಿಗಳನ್ನು ತೆಗೆಯುವ ಬದಲು ಒಂದೇ ಕಡೆ ಆಳದಲ್ಲಿ ಗುಂಡಿಯನ್ನು ತೆಗೆದರೆ ಅದು ಬಾವಿಯಾಗುತ್ತದೆ, ನೀರಿನ ಕೊರತೆ ಕಾಣಿಸುತ್ತದೆ. ಹೀಗೆ ನಾವು ಸಹ ಒಂದೇ ಕೆಲಸದಲ್ಲಿ ನಿರಂತರತೆಯನ್ನು ಕಾಪಾಡುತ್ತಾ ಹೋದ ಹಾಗೆ ಆ ಕೆಲಸದ ಮೇಲಿನ ಹಿಡಿತ, ತಿಳುವಳಿಕೆ ಹೆಚ್ಚುತ್ತಾ ಹೋಗುತ್ತದೆ. ಒಮ್ಮೆಗೆ ಯಾವುದನ್ನೂ ನಿರಂತರವಾಗಿ ಮೈಗೂಡಿಸಿಕೊಳ್ಳುವುದು ತುಸು ಕಷ್ಟದ ಕೆಲಸವೇ. ಹಾಗಾಗಿ ನಮ್ಮ ಹಿರಿಯರು 3 ದಿನ, 7 ದಿನ, 21 ದಿನ, 48 ದಿನ ಹೀಗೆ ಪೂಜೆಯ ರೂಪದಲ್ಲಿ ನಿರಂತರತೆಯ ಅಭ್ಯಾಸವನ್ನು ಮಾಡಿಸಿದ್ದರು. ಹಾಡ್ತಾ ಹಾಡ್ತಾ ರಾಗ ಅನ್ನುವ ಹಾಗೆ ಸದಾ ಒಂದರ ಮೇಲೆ ನಾವು ಗಮನ ಹರಿಸುತ್ತಾ ಹೋದ ಹಾಗೆ ಅದು ನಮ್ಮ ಜೀವನದಲ್ಲಿ ಹೊಸ ಬದಲಾವಣೆಗೆ ಕಾರಣವಾಗುತ್ತದೆ. ಹಾಗಾಗಿ ಸ್ನೇಹಿತರೆ, ಯಾವುದಾದರೂ ಒಂದು ಗುರಿಯನ್ನು ತೆಗೆದುಕೊಂಡು 23 ದಿನಗಳ ಪುಟ್ಟ ಹೆಜ್ಜೆಯನ್ನು ಇಡುತ್ತಾ ಸಾಗಿ. ನೀವು ಇಂದು ಪ್ರಾರಂಭಿಸುವ ಈ ಪುಟ್ಟ ಹೆಜ್ಜೆಗಳು 4-5 ವರ್ಷಗಳ ನಂತರ ನೀವು ಹಿಂದಿರುಗಿ ನೋಡಿದರೆ ನೀವು ಅಮೋಘವಾದುದನ್ನು ಸಾಧಿಸಿರುತ್ತೀರಿ. ಹಾಗೆಯೇ ಜೀವನ ಪರ್ಯಂತ ಅದನ್ನು ಅನುಸರಿಸುತ್ತಾ ಸಾಗಿದರೆ ವಿಶ್ವದ ಸಾಧಕರಲ್ಲಿ ನಾವು ಒಬ್ಬರಾಗುತ್ತೇವೆ. ಧನ್ಯವಾದಗಳು.